ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನದ ದೇವರ ವಾಕ್ಯ 1 ಕೊರಿಂಥಿಯದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 9ನೇ ವಾಕ್ಯ. ಆದರೆ ಬರೆದಿರುವ ಪ್ರಕಾರ ದೇವರು ಪ್ರೀತಿಸುವವರಿಗಾಗಿ ಸಿದ್ಧ ಮಾಡಿರುವಂತದೆಲ್ಲವನ್ನು ಕಣ್ಣು ಕಾಣಲಿಲ್ಲ, ಕಿವಿಯು ಕೇಳಲಿಲ್ಲ, ಅವರ ಭಾವನೆಯ ಮನುಷ್ಯನ ಹೃದಯದಲ್ಲಿ ಹುಟ್ಟಲಿಲ್ಲ. ಹೌದು ಪ್ರಿಯ ದೇವರ ಮಕ್ಕಳೇ, ಇವತ್ತಿನ ದೇವರ ವಾಕ್ಯದಲ್ಲಿ ನಾವು ಸ್ಪಷ್ಟವಾಗಿ ಗಮನಿಸುತ್ತಿದ್ದೇವೆ. ಇಲ್ಲಿ ದೇವರ ವಾಕ್ಯವು ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ದೇವರು ತನ್ನನ್ನು ಪ್ರೀತಿಸುವವರಿಗಾಗಿ ಸಿದ್ಧ ಮಾಡಿರುವಂತದೆಲ್ಲವನ್ನ ಕಣ್ಣು ಕಾಣಲಿಲ್ಲ, ಕಿವಿ ಕೇಳಲಿಲ್ಲ, ಅದರ ಭಾವನೆಯು ಮನಸ್ಸಿನಲ್ಲಿ ಹುಟ್ಟಲಿಲ್ಲ ಎಂಬುದಾಗಿ. ಪ್ರಿಯರೇ, ನಾವು ಅನೇಕ ಸಮಯದಲ್ಲಿ ಅಂದುಕೊಳ್ತೇವೆ, ದೇವರು ನಮಗೆ ಏನು ಒಳ್ಳೆಯದು ಮಾಡಿದ್ದಾನೆ, ದೇವರು ನಮ್ಮ ಪರವಾಗಿ ಏನು ಆಲೋಚನೆ ಮಾಡಿದ್ದಾನೆ. ಯೆರೆಮೀಯ ಬರೆದ ಪ್ರವಾದನ ಗ್ರಂಥದಲ್ಲಿ 29ನೇ ಅಧ್ಯಾಯ 11ನೇ ವಾಕ್ಯನ ನಾವು ಗಮನಿಸುವುದಾದ್ರೆ, ದೇವರು ನಮಗಾಗಿ ಯೋಚಿಸುವುದು ಹಿತಕರ ಆಲೋಚನೆಗಳೇ, ಅದು ಅಹಿತಕರವಾದ ಆಲೋಚನೆಗಳಲ್ಲ ಎಂಬುದಾಗಿ ನಾವು ನೋಡುತ್ತೇವೆ. ಹಾಗೆ ದೇವರು ನಮ್ಮ ವಿಷಯದಲ್ಲಿ ಮಾಡಬೇಕೆಂದಿರುವ ಕಾರ್ಯ ಅದು ಒಳ್ಳೆಯದಾಗಿರುತ್ತೆ. ಅದು ಕಣ್ಣು ಕಾಣಲಿಕ್ಕೂ ಆಗಲ್ಲ, ಕಿವಿಯಿಂದ ಕೇಳಲಿಕ್ಕೂ ಆಗಲ್ಲ, ಮನಸ್ಸಿನಲ್ಲಿ ಭಾವನೆ ಮಾಡ್ಲಿಕ್ಕೂ ಆಗೋದಿಲ್ಲ. ಅಂತ ಒಂದು ಒಳ್ಳೆ ಕಾರ್ಯವನ್ನ ದೇವರು ಮಾಡುವಂತದಾಗಿರ್ತಾನೆ. ಹೇಗೆ ಅಂದ್ರೆ ಪ್ರಿಯರೇ, ನಾವು ಪ್ರಾರ್ಥಿಸುವುದಕ್ಕಿಂತಲೂ ನಾವು ಬೇಡಿಕೊಳ್ಳುವುದಕ್ಕಿಂತಲೂ ಹೆಚ್ಚಾಗಿ ಆತನು ಕೊಡುವವನಾಗಿದ್ದಾನೆ. ಯಾಕಂದ್ರೆ ನಮ್ಮ ಹೃದಯವನ್ನ ತುಂಬಾ ಚೆನ್ನಾಗಿ ತಿಳ್ಕೊಂಡಿರುವ ಒಬ್ಬನೇ ದೇವರಾದ್ರೆ ಅದು ಯೇಸು ಕ್ರಿಸ್ತನು ಮಾತ್ರವೇ. ನಾವು ಅಂದುಕೊಳ್ತೇವೆ, ದೇವರು ಏನ್ ಮಾಡ್ತಾನೆ, ಅದು ನಮ್ಮ ಕಣ್ಣು ಕಾಣಬೇಕು, ನಮ್ಮ ಕಿವಿ ಕೇಳಬೇಕು, ನಾವು ಮನಸ್ಸಿನಿಂದ ಅದನ್ನು ಊಹಿಸ್ಕೋಬೇಕು ಅಂತ ಹೇಳಿ ಅಂದುಕೊಳ್ತೇವೆ. ಆದ್ರೆ ಪ್ರಿಯರೇ, ನಿಜ ಹೇಳ್ಬೇಕಾದ್ರೆ ಅದು ನಮ್ಮ ಕಣ್ಣು ಕಾಣಲಿಕ್ಕೆ ಆಗದಂತ ಒಂದು ಅದ್ಭುತ ಕಾರ್ಯ, ನಮ್ಮ ಕಿವಿಯು ಕೇಳಲಿಕ್ಕೆ ಆಗಲಾರದಂತ ಒಂದು ಆಶ್ಚರ್ಯ ಕಾರ್ಯ, ನಮ್ಮ ಮನಸ್ಸಿನಲ್ಲಿ ಆಲೋಚನೆ ಮಾಡ್ಲಿಕ್ಕೆ ಆಗದಂತ ಒಂದು ಮಹತ್ ಕಾರ್ಯಗಳನ್ನ ದೇವರು ನಮ್ಮ ಜೀವಿತದಲ್ಲಿ ಮಾಡುವವನಾಗಿರ್ತಾನೆ. ಆದ್ರಿಂದ ಆತನ ಮೇಲೆ ಭರವಸೆ ಉಳ್ಳವರಾಗಿ ಇರೋಣ. ಯಾಕೆಂದ್ರೆ ದೇವರು ವಾಕ್ಯದಲ್ಲಿ ನಾವು ನೋಡ್ತೇವೆ, ದೇವರು ತನ್ನನ್ನು ಪ್ರೀತಿಸುವವರಿಗಾಗಿ ಸಿದ್ಧ ಮಾಡಿರುವುದೆಲ್ಲವನ್ನ, ಅಂದ್ರೆ ದೇವರು ಯಾರನ್ನ ಪ್ರೀತಿಸಿದ್ದಾನೋ ಅಂತವರಿಗೋಸ್ಕರ ಆತನು ಸಿದ್ಧ ಮಾಡಿರುವ ಒಳ್ಳೆ ಕಾರ್ಯಗಳು, ಆತನು ಇಟ್ಟಿರುವ ಒಳ್ಳೆ ಕಾರ್ಯಗಳನ್ನ ಕಣ್ಣು ಕಾಣಲಿಕ್ಕೆ ಸಾಧ್ಯವಿಲ್ಲ, ಕಿವಿಯಿಂದ ಕೇಳಲಿಕ್ಕೂ ಆಗೋದಿಲ್ಲ, ಮನಸ್ಸಿನಲ್ಲಿ ಊಹಿಸ್ಕೊಳ್ಳಿಕ್ಕೂ ಆಗೋದಿಲ್ಲ. ಅಂತ ಒಳ್ಳೆ ಕಾರ್ಯಗಳು ಆತನು ನಮಗೋಸ್ಕರ ಸಿದ್ಧ ಮಾಡಿಟ್ಟಿದ್ದಾನೆ. ಆತನು ನಮಗಾಗಿ ಸಿದ್ಧ ಮಾಡಿಟ್ಟಿರುವಾಗ ನಾವು ಯಾಕೆ ಚಿಂತೆ ಮಾಡಬೇಕು? ಅನೇಕ ಸಮಯದಲ್ಲಿ ನಾವು ಚಿಂತೆ ಮಾಡುತ್ತೇವೆ, ನಮ್ಮ ವೈಯಕ್ತಿಕ ಜೀವಿತವನ್ನ ಕುರಿತಾಗಿ, ನಮ್ಮ ಮದುವೆಯ ಜೀವಿತವನ್ನ ಕುರಿತಾಗಿ, ನಮ್ಮ ಕುಟುಂಬವನ್ನ ಕುರಿತಾಗಿ, ಗಂಡ ಹೆಂಡತಿಯರ ಕುರಿತಾಗಿ, ಅನೇಕ ಸಮಸ್ಯೆಗಳ ಕುರಿತಾಗಿ, ಅನೇಕ ಇಕ್ಕಟ್ಟುಗಳ ಕುರಿತಾಗಿ, ಅವಮಾನಗಳ ಕುರಿತಾಗಿ, ಇವತ್ತಿರುವ ಪರಿಸ್ಥಿತಿಗಳನ್ನು ಕುರಿತಾಗಿ ಆಲೋಚನೆ ಮಾಡುತ್ತೇವೆ. ಆದರೆ ದೇವರು ನಮ್ಮನ್ನ ಪ್ರೀತಿಸಿರುವುದಾದ್ರೆ, ಅಂದರೆ ನಾವು ದೇವರನ್ನ ಪ್ರೀತಿಸುವವರಾಗಿರಬೇಕು. ಆವಾಗ ದೇವರು ನಮ್ಮನ್ನ ಪ್ರೀತಿಸುವವನಾಗಿರ್ತಾನೆ. ದೇವರು ನಮ್ಮನ್ನ ಪ್ರೀತಿಸುವುದಾದ್ರೆ ಪ್ರಿಯರೇ, ನಮಗೋಸ್ಕರ ಆತನು ಮಾಡುವ ಕಾರ್ಯ ಬಹಳ ದೊಡ್ಡದಾಗಿದೆ. ಅದು ಕಣ್ಣು ಕಾಣಲಿಕ್ಕಾಗಲ್ಲ, ಕಿವಿಯು ಕೇಳಲಿಕ್ಕಾಗಲ್ಲ, ಮನಸ್ಸಿನಿಂದ ಊಹೆ ಮಾಡ್ಕೊಳ್ಳಿಕ್ಕೂ ಆಗಲ್ಲ. ಅಷ್ಟು ಮಹತಾದ ದೊಡ್ಡ ಕಾರ್ಯಗಳನ್ನ ಆತನು ಮಾಡುವಂತವನಾಗಿದ್ದಾನೆ. ಈ ವಾಕ್ಯದೊಟ್ಟಿಗೆ ದೇವರು ನಿಮ್ಮನ್ನ ಆಶೀರ್ವಾದ ಮಾಡಲಿ. ಯೇಸು ನಾಮದಲ್ಲಿ ಪ್ರಾರ್ಥಿಸೋಣ. ಸರ್ವಶಕ್ತನ ಮಹಾಪರಿಶುದ್ಧನ ತಂದೆಯ ದೇವರೇ, ದಿನಕ್ಕಾಗಿ ಸ್ತೋತ್ರಪ್ಪ. ದಿನದಲ್ಲಿ ಸ್ವಾಮಿ ವಾಕ್ಯ ಕೇಳುತ್ತಿರುವ ಪ್ರತಿಯೊಬ್ಬರನ್ನ ಆಶೀರ್ವಾದ ಮಾಡ್ರಿ. ಈ ವಾಕ್ಯ ಹೇಳಿದ ಪ್ರಕಾರ ಸ್ವಾಮಿ, ನೀವು ಪ್ರೀತಿಸಿದ ಒಬ್ಬೊಬ್ಬರಿಗಾಗಿ ನೀವು ಮಾಡಿಟ್ಟಿರುವ ಕಾರ್ಯಗಳು ದೇವರೇ, ಅದು ಕಣ್ಣು ಕಾಣಲಿಲ್ಲ, ಕಿವಿಯು ಕೇಳಲಿಲ್ಲ, ಅದರ ಭಾವನೆಗಳು ಮನುಷ್ಯನ ಹೃದಯದಲ್ಲಿ ಹುಟ್ಟಲಿಲ್ಲ ಎಂಬ ವಾಕ್ಯದ ಪ್ರಕಾರ ಸ್ವಾಮಿ, ಪ್ರತಿಯೊಬ್ಬರ ಜೀವಿತವನ್ನ ಇನ್ನೊಳ್ಳೆ ಕಾರ್ಯವನ್ನ ಸ್ವಾಮಿ ಆಲೋಚನೆ ಮಾಡಿಟ್ಟಿರುವುದಕ್ಕಾಗಿ ನಿನಗೆ ಸ್ತೋತ್ರ ಮಹಿಮೆ ಸಲ್ಲಿಸ್ತಾ ಯೇಸು ನಾಮದಲ್ಲಿ ಪ್ರಾರ್ಥಿಸ್ತನ ತಂದೆಯ ದೇವರೇ. ಆಮೇನ್, ಆಮೇನ್, ಆಮೇನ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ.